ನಿವಾಸದಲ್ಲಿ ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ಸಂಪುಟ ವಿಸ್ತರಣೆಯ ಚರ್ಚೆ. ಯಾರ ಕ್ಯಾಂಡಿಡೇಟ್ಗೆ ಸಚಿವ ಸ್ಥಾನ ಸಿಗಬೇಕು, ಯಾರ ಕ್ಯಾಂಡಿಡೇಟ್ಗೆ ಬೇಡ, ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸಂಪುಟ ಸೇರೋ ಶಾಸಕರ ಹೆಸರನ್ನು ಅಂತಿಮಗೊಳಿಸೋದಕ್ಕೆ ಭರ್ಜರಿ ಕಸರತ್ತು ನಡೀತಾ ಇದೆ. ಇಟ್ಸ್ ಹೈ ಟೈಮ್. ಕಲ್ಯಾಣ ಕರ್ನಾಟಕ ಪ್ರಾತಿನಿಧ್ಯ ಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಸಕಿ ಖನೀಜ್ ಫಾತಿಮಾ ಪರ ಎಐಸಿಸಿ ಅಧ್ಯಕ್ಷರು ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಖನೀಜ್ ಬದಲು ಅಜಯ್ ಸಿಂಗ್ಗೆ ಕೊಟ್ಬಿಡೋಣ ಅಂತ ರಾಹುಲ್ ಗಾಂಧಿ ಒಲವು ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆ ಅರ್ಹತೆ ಇದೆ, ಅವ್ರಿಗೆ ಕೊಡೋಣ ಅಂತ ರಾಹುಲ್ ಗಾಂಧಿ ಒಲವು ತೋರಿಸಿದ್ದಾರಂತೆ. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಖನೀಜ್ ಫಾತಿಮಾ ಅವರಿಗೆ ಸಚಿವ ಸ್ಥಾನ ಕೊಡೋಣ ಅಂತ ಹೇಳಿದ್ದಾರೆ ಅನ್ನುವಂಥ ಸುದ್ದಿ. ಖನೀಜ್ ಅಜಯ್ ಸಿಂಗ್ ವಿಚಾರದಲ್ಲಿ ಇನ್ನೂ ಕೂಡ ಚರ್ಚೆ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ ನಾಯಕರ ನಡುವೆ. ಯಾರಿಗೆ ಸಚಿವ ಸ್ಥಾನ ಕೊಡೋದು ಅನ್ನೋ ವಿಚಾರಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಖರ್ಗೆ ನಿವಾಸದಲ್ಲಿ ಕಾವೇರಿದ ಚರ್ಚೆ. ಇವತ್ತು ಅಥವಾ ನಾಳೆ ಒಳಗಡೆ ಈ ಪಟ್ಟಿಯನ್ನು ಅಂತಿಮಗೊಳಿಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಸಚಿವ ಸಂಪುಟ ಸಂಪೂರ್ಣವಾಗಿ ಅಸ್ತಿತ್ವದಲ್ಲಿ ಇಲ್ಲದೆ ಈ ಸಮಸ್ಯೆಗಳನ್ನ ನಿವಾರಿಸೋದು ಕಷ್ಟ. ಅದು ವಿದ್ಯಾರ್ಥಿಗಳ ಪ್ರತಿಭಟನೆ ಇರಬಹುದು, ಆ ಕಡೆ ಕೃಷಿ ಸಮಸ್ಯೆಗಳಿರ್ಬೋದು, ಬರದ ಸಮಸ್ಯೆಗಳಿರ್ಬೋದು, ಅತಿವೃಷ್ಟಿಯ ವಿಚಾರ ಇರಬಹುದು. ಹೀಗೆ ಸಾಕಷ್ಟು ಸಮಸ್ಯೆಗಳು ಆಡಳಿತಾತ್ಮಕವಾಗಿ ಪರಿಹಾರ ಕಾಣಬೇಕಿರುವ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಹಾಗಾಗಿ ಫುಲ್ ಫ್ಲೆಡ್ಜ್ ಕ್ಯಾಬಿನೆಟ್ ಅಸ್ತಿತ್ವದಲ್ಲಿರೋದು ಬಹಳ ಬಹಳ ಮುಖ್ಯ ಆಗತ್ತೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಇದು ಬಹಳ ಅಗತ್ಯ ಆಗತ್ತೆ. ಇವತ್ತು ನಾಳೆ ಒಳಗಡೆ ಫೈನಲೈಸ್ ಮಾಡಲೇಬೇಕು. ಒತ್ತಡ ಕೂಡ ಹೆಚ್ಚಿದೆ ಹೈಕಮಾಂಡ್ ಮೇಲೆ. ಹಾಗಾಗಿ ಖರ್ಗೆ ನಿವಾಸದಲ್ಲಿ ಭರ್ಜರಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಹಲವು ಪವರ್ ಸೆಂಟರ್ಸ್ ಇರೋದ್ರಿಂದ ಇಲ್ಲಿ ಯಾರ ಲಿಸ್ಟ್ಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಬಹಳ ಮ್ಯಾಟರ್ ಆಗುತ್ತೆ. ಎಲ್ಲವನ್ನೂ ನೋಡಿ ಅಳೆದು ತೂಗಿ ಪರಿಗಣಿಸಿ ವಿಚಾರ ಮಾಡಿ ನಿರ್ಧಾರ ಕೈಗೊಳ್ಳಬೇಕಿರುವಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಯಾಕಂತಂದ್ರೆ ಕೇವಲ 1.5 ವರ್ಷದಲ್ಲಿ ಮತ್ತೆ ಚುನಾವಣೆಗಳಿದ್ದಾವೆ. ಜೊತೆಗೆ ಪಕ್ಷವನ್ನ ನಾಯಕರುಗಳನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಅನಿವಾರ್ಯತೆ ಕೂಡ ಪಕ್ಷಕ್ಕಿದೆ.